ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿರಸಿ ಬಿಸಲಕೊಪ್ಪ ಹಾವೇರಿ ಹೆದ್ದಾರಿ ನರಕಯಾತನೆ, ಧೂಳಿನ ಮಳೆಯಲ್ಲಿ 50,000 ಜನರ ಉಸಿರುಗಟ್ಟುವಿಕೆ, ಸಚಿವರಿಗೆ ಪತ್ರದ ಮೂಲಕ ಎಚ್ಚರಿಕೆ. ಶಿರಸಿ ಹಾವೇರಿ ರಸ್ತೆಯಲ್ಲಿ ವಾಹನ ಸಂಚಾರ ನಿಷೇಧ ಮಾಡುವಂತೆ ಮನವಿ. ರಾಷ್ಟ್ರೀಯ ಹೆದ್ದಾರಿ 766 ರ ಶಿರಸಿ ಬಿಸಲಕೊಪ್ಪ ಹಾವೇರಿ ರಸ್ತೆ ಭಾಗವು ಇಂದು ಸಾವಿನ ರಸ್ತೆಯಾಗಿ ಮಾರ್ಪಟ್ಟಿದೆ. ಅವೈಜ್ಞಾನಿಕ ಕಾಮಗಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಿತಿಮೀರಿದ ನಿರ್ಲಕ್ಷ್ಯದಿಂದಾಗಿ ಈ ಭಾಗದ ಸುಮಾರು 50,000 ನಾಗರಿಕರ ಜೀವನ ನರಕ ಸದೃಶ್ಯವಾಗಿದೆ. ಈ ಕೂಡಲೇ ವಾಹನ ಸಂಚಾರ ನಿಷೇಧಿಸಿ ಪರಿಸ್ಥಿತಿ ಸರಿಪಡಿಸದಿದ್ದರೆ ಕಾನೂನು ಹೋರಾಟ ಅನಿವಾರ್ಯ ಎಂಬ ಎಚ್ಚರಿಕೆಯನ್ನ ಸ್ಥಳೀಯ ವೈದ್ಯರು ಆದ ಡಾಕ್ಟರ್ ರವಿಕಿರಣ ಪಟವರ್ಧನ್ ಅವರು ಕೇಂದ್ರ ರಸ್ತೆ ಸಾರಿಗೆ ಸಚಿವರಿಗೆ ಬರೆದ ಪತ್ರದಲ್ಲಿ ಕೊಟ್ಟಿದ್ದಾರೆ. ಧೂಳಿನ ವಿಷವರ್ತುಲದಲ್ಲಿ 45 ಶಾಲೆಗಳು, 16,000 ಮಕ್ಕಳು. ಕೇವಲ ರಸ್ತೆಯ ಧೂಳು ಎಂದು ಇದನ್ನ ಪರಿಗಣಿಸುವಂತಿಲ್ಲ. ಇದು ಸಾರ್ವಜನಿಕರ ಆರೋಗ್ಯ ತುರ್ತು ಪರಿಸ್ಥಿತಿಯಾಗಿದೆ. ಅಂಕಿಅಂಶಗಳ ಪ್ರಕಾರ ಪೀಡಿತ ಪ್ರದೇಶ ಶಿರಸ್ತಿ ಸುತ್ತಮುತ್ತಲಿನ ಯಕ್ಕಂಬಿ, ಬಿಸಿಲಕೊಪ್ಪ ಸೇರಿ ಸುಮಾರು 20 ಹಳ್ಳಿಗಳು. ವಿದ್ಯಾರ್ಥಿಗಳ ಸಂಕಷ್ಟ. ಈ ಮಾರ್ಗದಲ್ಲಿ ಇರುವ ಸುಮಾರು 45 ಶಾಲೆಗಳ 16,500 ವಿದ್ಯಾರ್ಥಿಗಳು ಪ್ರತಿದಿನ ವಿಷಕಾರಿ ಧೂಳನ್ನ ಉಸಿರಾಡುತ್ತಾ ಶಾಲೆಗೆ ಹೋಗಬೇಕಾದ ದುಸ್ಥಿತಿ ಉಂಟಾಗಿದೆ. ಆರೋಗ್ಯದ ಮೇಲೆ ಹೊಡೆತ. ಹಿರಿಯ ನಾಗರಿಕರಲ್ಲಿ ಮತ್ತು ಮಕ್ಕಳಲ್ಲಿ ಅಸ್ತಮಾ, ಬ್ರಾಂಕೈಟಿಸ್ ಮತ್ತು ತೀವ್ರ ಸ್ವರೂಪದ ಅಲರ್ಜಿಗಳು ಕಾಣಿಸಿಕೊಳ್ತಾ ಇದೆ. ಕಾಣದ ರಸ್ತೆ, ಸಾಲು ಸಾಲು ಅಪಘಾತ. ಹೆದ್ದಾರಿಯಲ್ಲಿ ವಾಹನಗಳು ಚಲಿಸುವಾಗ ಏಳುವ ಧೂಳಿನಿಂದಾಗಿ ದೃಶ್ಯ ಮಾನ್ಯತೆ ಶೂನ್ಯಕ್ಕೆ ತಲುಪ್ತಾ ಇದೆ. ಎದುರಿನಿಂದ ಬರುವ ವಾಹನಗಳು ಕಾಣಿಸದೆ ಪದೇ ಪದೇ ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ರಸ್ತೆ ಬದಿಯ ಕೃಷಿ ಭೂಮಿಗಳು ಧೂಳಿನ ಪದರದಿಂದ ಮುಚ್ಚಿ ಹೋಗಿದ್ದು ರೈತರ ಬೆಳೆ ನಾಶವಾಗ್ತಾ ಇದೆ. ಕುಡಿಯುವ ನೀರಿನ ಮೂಲಗಳು ಕೂಡ ಕಲುಷಿತಗೊಂಡಿದೆ. ಇದು ಸಂವಿಧಾನದ ಅನುಚ್ಛೇದ 21ರ ಅಡಿಯಲ್ಲಿ ನೀಡಲಾದ ಜೀವಿಸುವ ಹಕ್ಕಿನ ನೇರ ಉಲ್ಲಂಘನೆ. ನಾಗರಿಕರನ್ನ ವಿಷಕಾರಿ ಗಾಳಿಯಲ್ಲಿ ಬದುಕುವಂತೆ ಮಾಡುವುದು ಆಡಳಿತಾತ್ಮಕ ವೈಫಲ್ಯದ ಪರಮಾವಧಿ. ಪತ್ರದಲ್ಲಿ ಡಾಕ್ಟರ್ ರವಿಕಿರಣ್ ಪಟವರ್ಧನ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸಾರ್ವಜನಿಕರ ಪ್ರಮುಖ ಬೇಡಿಕೆಗಳನ್ನು ಅನ್ನೋದನ್ನ ನೋಡೋದಾದ್ರೆ ಸಂಚಾರ ನಿರ್ಬಂಧ, ಕಾಮಗಾರಿ ಮುಗಿಯೋ ತನಕ ಮತ್ತು ಧೂಳು ನಿಯಂತ್ರಣಕ್ಕೆ ಬರೋ ತನಕ ಈ ಮಾರ್ಗದಲ್ಲಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ವೈಜ್ಞಾನಿಕ ಧೂಳು ನಿಯಂತ್ರಣ, ನಿರಂತರವಾಗಿ ನೀರು ಸಿಂಪಡಿಸುವುದು ಮತ್ತು ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವುದು. ಸ್ವತಂತ್ರ ತನಿಖೆ. ಸ್ಥಳೀಯ ಎನ್ಎಚ್ಎಐ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕೇಂದ್ರದ ವಿಶೇಷ ತಂಡದಿಂದ ತನಿಖೆ ಆಗಬೇಕು. ಆರೋಗ್ಯದ ಶಿಬಿರ. ಪೀಡಿತ ಗ್ರಾಮದಲ್ಲಿ ಸರ್ಕಾರದಿಂದಲೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಬೇಕು. ಎನ್ಜಿಟಿ ಮತ್ತು ನ್ಯಾಯಾಲಯದ ಮೊರೆ ಹೋಗುವ ಎಚ್ಚರಿಕೆ. ಒಂದು ವೇಳೆ ಸರ್ಕಾರ ಮತ್ತು ಸಚಿವಾಲಯ ಈ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಈ ಹೋರಾಟವನ್ನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಮತ್ತು ಉನ್ನತ ನ್ಯಾಯಾಲಯಗಳ ಮೆಟ್ಟಿಲೇರಿಸಲಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.